ಏನ್ ಹೇಳ್ತಿದ್ಯಾ ದೇವಾಂಶ್? ಪೆಟ್ರೋಲ್ ಆಗಿದ್ರೆ ವಾಸನೆ ಬರ್ಬೇಕಿತ್ತಲ್ಲ. ಬರಲ್ಲಪ್ಪ. ಬರ್ದೇ ಇರೋ ಹಾಗೆ ಪಚ್ಕರ್ಪುರನ ಮಿಕ್ಸ್ ಮಾಡಿದ್ರು. ಹೆಂಡತಿ ಮೇಲಿರೋ ಪ್ರೀತಿ ಹುಡುಕ್ತಾ ಅನ್ಕೊಂಡೆ, ಆದ್ರೆ ಗೊತ್ತಿದ್ದೆ ಎಚ್ಚೆತ್ಕೊಂಡಿದ್ದಾನೆ ಅಂತಾಯ್ತು. ಹೆಜ್ಜೆ ಹಿಂದೆ ಕಿಡಬಾರ್ದು ಅನ್ನೋದಕ್ಕೋಸ್ಕರ ಇವಳನ್ನ ಎತ್ಕೊಂಡು ನಾನೇ ನಡ್ಕೊಂಡು ಬಂದೆ. ಅದೇ ಅವಳೇನಾದ್ರೂ ಹೆಜ್ಜೆ ಇಟ್ಟಿದ್ದಿದ್ರೆ ಸುಟ್ಟು ಬೂದಿ ಆಗೋಗಿರ್ತಿದ್ಲು. ಇದು ಯಾರ ಕೆಲಸ? ಇನ್ನೂ ನಮ್ಮ ಕುಟುಂಬ ನಾಶ ಆಗ್ಬೇಕು ಅಂತ ಯಾರು ಕಾಯ್ತಾ ಇದ್ದಾರೆ? ಇದರಲ್ಲಿ ಆ ಚಂಚಲನ್ ಕೈವಾಡ ಇರ್ಬೋದಾ? ಇದನ್ನ ಚೆನ್ನಾಗಿ ಕಂಡು ಹಿಡ್ದಿದ್ಯಾ ದಶರಥರಾಮ. ಆದ್ರೆ ನಿನ್ ಪಕ್ಕದಲ್ಲೇ ಇರೋ ನನ್ನನ್ನ ಕಂಡು ಹಿಡಿಯೋಕ್ಕಾಗ್ಲಿಲ್ಲ, ಕಂಡು ಹಿಡಿಯೋದೂ ಇಲ್ಲ. ಎಷ್ಟು ಜನ ಶತ್ರುಗಳಿದ್ರು ನಿನ್ ಪ್ರೀತಿ ಮುಂದೆ ಯಾರೂ ನಿಲ್ಲಲ್ಲ ದೇವಾಂಶ್. ಯಾರೇ ಆದ್ರೂ ಓಡ್ ಹೋಗ್ಲೇಬೇಕು. ಅದಿನ್ನೊಂದ್ಸಲ ಪ್ರೂವ್ ಆಯ್ತು. ಯಾರಿರ್ಬೋದು? ನಿಮ್ಮ ವಂಶದಲ್ಲಿ ನಿಷ್ಕಳಂಕಿತರು ಯಾರೂ ಇಲ್ಲ ಅನ್ಕೊಂಡಿದ್ದೆ. ಎಷ್ಟು ವರ್ಷಗಳಾದರೂ ಇಲ್ಲಿ ಪರಮಶಿವನಿಗೆ ಯಾವ ಪೂಜಾ ವಿಧಿವಿಧಾನಗಳು ನಡೆಯಲ್ಲ ಅನ್ಕೊಂಡಿದ್ದೆ. ಆದರೆ ನಿಮ್ಮ ಸ್ವಚ್ಛವಾದ ಮನಸ್ಸಿನಿಂದ, ಭಕ್ತಿಯಿಂದ ಪರಮಶಿವನ್ನ ಪ್ರಸನ್ನಗೊಳಿಸಿದ್ದೀರಾ. ಇನ್ನು ನಿಮ್ಮ ವಂಶಕ್ಕೆ ಅಂಟಿರೋ ಶಾಪ ದೂರ ಆದಾಗೆ ಇನ್ನು ಯಾವ ಶತ್ರುಗಳು ನಿಮಗೆ ಯಾವ ಅಪಾಯನೂ ತರೋದಿಕ್ಕಾಗೋದಿಲ್ಲ. ನಿಮ್ಮ ವಂಶ ತಲೆಮಾರುಗಳ ತನಕ ಕೀರ್ತಿ ಪ್ರತಿಷ್ಠೆಯಿಂದ ಬೆಳಗುತ್ತೆ. ಇನ್ನು ಉಳಿದಿರೋ ಕಾರ್ಯ ಮುಗಿಸೋಣ. ಬಾ ವೈದೇಹಿ. ಈ ಕ್ಷಣದಿಂದ ನಿನಗೆ ನಾನಿದ್ದೀನಿ, ನಿನ್ನ ಗಂಡ ನಾನಿದ್ದೀನಿ. ವೈದೇಹಿ, ಎಷ್ಟು ಎಷ್ಟು ಸಲ ತಪ್ಪಿಸ್ಕೊಳ್ತೀಯ ನನ್ನ ಕೈಯಿಂದ? ಭೂಮಿಲಿ ಹೂತಾಕೋದಕ್ ನೋಡ್ದೆ, ಬೆಂಕಿಲಿ ಸುಡೋದಕ್ ನೋಡ್ದೆ. ಭೂಮಿ, ಬೆಂಕಿ, ಗಾಳಿ ಯಾವುದು ನಿನ್ನ ಅಂತ್ಯ ಮಾಡ್ಲಿಲ್ಲ. ಚಂಚಲ, ತಲೆ ಕೆಟ್ಟಿದ್ಯಾ ನಿಂಗೆ? ತ್ರಿಶೂಲಕ್ಕೆ ಯಾಕೆ ಹಾಕಿ ಕೈ ಚುಚ್ಕೋತಿದ್ಯಾ? ಹೌದು ಲಾಯರಮ್ಮ, ಹುಚ್ಚು ಹಿಡಿಯೋ ತರನೇ ಇದೆ. ಬೆಂಕಿಲಿ ಸುಟ್ಟು ಹೋಗ್ಲಿ ಅಂತ ಪೆಟ್ರೋಲಲ್ಲಿ ಸ್ನಾನ ಮಾಡಿಸ್ದೆ. ಮೈ ಮೇಲೆ ಒಂದು ಕಿಡಿನೂ ಬೀಳ್ದೆ ಇರೋ ಹಾಗೆ ತಪ್ಪಿಸ್ಕೊಂಡಿದ್ದಾಳೆ ಅಂದ್ರೆ ಅದು ಅವಳ ಅದೃಷ್ಟನಾ ಇಲ್ಲ ನನ್ ದುರಾದೃಷ್ಟನಾ? ನನ್ ಮೇಲೆ ನನ್ಗೆ ಅಸಹ್ಯ ಆಗ್ತಿದೆ. ಇನ್ನು ನಾನ್ ಯಾಕೆ ಬದುಕಿದ್ದೀನಿ ಅನಿಸ್ತಿದೆ. ನೀನೇನ್ ಮಾಡ್ತೀಯಾ?
ದೇವಾಂಶ್ ಪೆಟ್ರೋಲ್ ಬೆರೆಸಿದನೇನೋ ವಿಷಯ ಕಂಡಿಡ್ದು ಅವಳನ್ನ ಅಪಾಯದಿಂದ ಅವನ್ ಕಾಪಾಡ್ದ. ಹೇಗ್ ಕಾಪಾಡಿದ್ರೇನೋ, ಅವಳನ್ ಕೊಲ್ಬೇಕು ಅನ್ಕೊಂಡಿರೋ ಪ್ರತಿ ಸಲನೂ ನನ್ಗೆ ಬರೀ ಸೋಲೆ ಆಗ್ತಿದೆ. ಇದು ಇವಳ ವಿಷಯದಲ್ಲಿ ಮಾತ್ರ ಅಲ್ಲ, ಯಾರನ್ನ ಏನ್ ಮಾಡ್ಬೇಕು ಅನ್ಕೊಂಡ್ರು ಯಾವ್ದೋ ಒಂದ್ ರೀತಿಲಿ ಇವಳು ಅಡ್ಡ ಬರ್ತಿದ್ದಾಳೆ. ನಾನ್ ಗೆಲ್ಲೋದನ್ನ ತಡಿತಾ ಇದ್ದಾಳೆ ಇವಳು. ಇಂಥ ವಿಷಯದಲ್ಲಿ ಉತ್ಸಾಹ ಕಳ್ಕೋಬೇಡ. ಇಂಥ ವಿಷಯದಲ್ಲಿ ಸ್ವಲ್ಪ ತಾಳ್ಮೆ ಇರಬೇಕು, ಪ್ರಯತ್ನ ಪಡ್ತಾನೆ ಇರಬೇಕು. ಇನ್ನು ಎಷ್ಟು ಪ್ರಯತ್ನಗಳನ್ನ ಮಾಡ್ಬೇಕು? ನನ್ ಮಗಳಿಂದ ಹಿಡಿದು ನನ್ನವರೆಗೂ ಮಾಡದೇ ಇರೋ ಪ್ರಯತ್ನನೇ ಇಲ್ಲ. ಕಾರ್ ಆಕ್ಸಿಡೆಂಟ್ ಮಾಡಿಸಿ ಪಾತಾಳಕ್ಕೆ ತಳ್ಳಿದ್ರೆ ಮುಖ ಬದಲಾಯಿಸ್ಕೊಂಡು ಮತ್ತೆ ಬಂದ್ಲು. ಭೂಮಿ ಒಳಗೆ ಹೂತಾಕ್ದೆ, ಸಸಿ ನೆಟ್ರೆ ಮೊಳಕೆ ಹೊಡೆದು ಆಚೆ ಬಂದ ಹಾಗೆ ಮೇಲ್ ಬಂದ್ಬಿಟ್ಲು. ವೈದೇಹಿ ಅವ್ರ ಅಮ್ಮನ್ನ ಯಾರೋ ಚಾಕುಯಿಂದ ಚುಚ್ಚಿದ್ರೆ ಆ ಅಟ್ಯಾಕ್ಗೆ ನಾನ್ ಕಳ್ಸಿದ್ದ ವೈಶಾಲಿ ಬಲಿ ಆಗ್ಬಿಟ್ಲು. ಮೊನ್ನೆ ತಾನೆ ಗ್ಯಾಸ್ ಲೀಕ್ ಮಾಡಿ ಸಾಯಿಸೋಣ ಅನ್ಕೊಂಡ್ರು, ಅಲ್ಲಿಂದನೂ ತಪ್ಪಿಸ್ಕೊಂಡ್ಲು. ಇವತ್ ನಡೆದಿದ್ದನ್ನ ನೀನೇ ಕಣ್ಣಾರೆ ನೋಡಿದ್ಯಾ. ಇನ್ನು ಯಾವ ತರ ಪ್ರಯತ್ನ ಪಡ್ಬೇಕು? ಮಾಡಕ್ಕಾಗಲ್ಲ ಅನ್ಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಅದೇ ಮಾಡ್ಬೋದು ಅನ್ಕೊಂಡ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಇಷ್ಟು ದಿನ ನೀನೊಬ್ಳೇ ಇದ್ದೆ, ಆದ್ರೆ ಈಗ ನಾನು ಕೈ ಜೋಡಿಸಿದಿನಲ್ಲ. ನನಗ್ ಬೇಕಾಗಿರೋದು ದೇವಾಂಶ್, ನಿನಗ್ ಬೇಕಾಗಿರೋದು ದಶರಥ ರಾಮ್ ಅಂಕಲ್ ಮೇಲೆ ಸೇಡ್ ತೀರಿಸ್ಕೊಳ್ಳೋದು. ಇದೆರಡು ಆಗ್ಬೇಕು ಅಂದ್ರೆ ವೈದೇಹಿ ಇರಬಾರ್ದು. ಪ್ರಯತ್ನ ಪಡೋಣ ನಾವ್ ಗೆಲ್ಲೋವರೆಗೂ. ಆದ್ರೂ ಇವತ್ ನಮ್ಗೆ ಇನ್ನೂ ಒಂದು ಅವಕಾಶ ಇದೆ. ಏನದು? ಆ ಒಡವೆಗಳನ್ನೆಲ್ಲ ಹೊರಗೆ ಹಾಕ್ಬೇಕು, ದೇವರಿಗೆ ಅಲಂಕಾರ ಮಾಡಬೇಕು. ಅವಾಗ ತಾನೇ ಅನ್ಕೊಂಡಿರೋದಾಗೋದು. ಅದ್ ನಡೀದಿರೋ ಹಾಗೆ ತಡೆಯೋ ಅವಕಾಶ ಇನ್ನು ನಮ್ಮ ಕೈಲೇ ಇದೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ನಿನ್ ಲಾಯರ್ ಬುದ್ಧಿಯಿಂದ ಯೋಚನೆ ಮಾಡು. ಏಯ್, ಯಾಕೋ ನನ್ನ ಹಿಂದೆನೆ ಬರ್ತಿದ್ಯಾ? ಏನಾರು ಇದ್ರೆ ಆಮೇಲೆ ಮಾತಾಡೋಣ ಅಂದೆ ಅಲ್ವಾ? ಅಲ್ಲಿವರೆಗೂ ಕಾಯಕ್ಕಾಗದೇ ಇಲ್ಲ. ಇಷ್ಟು ದಿವಸ ನಿನ್ ಸೌಂದರ್ಯಕ್ಕೆ ನಂಗೆ ಹುಚ್ಚಿಡ್ದಿತ್ತು. ಈಗ ನಿನ್ ಯೋಚನೆ ಏನು ಅಂತ ತಿಳಿದೇನೆ ಹುಚ್ಚಿಡಿತಾ ಇದೆ. ಏನು ಯೋಚಿಸ್ತಿದ್ಯಾ ನಾನು ತಿಳ್ಕೊಬೇಕು. ಏನ್ ಗೊತ್ತಾಗ್ಬೇಕು ನಿಂಗೆ? ಅವಳು ವೈಶಾಲಿ ಅಲ್ಲ ವೈದೇಹಿ ಅಂತ ಗೊತ್ತಿದ್ರು ನೀನೇ ಅಲ್ವಾ DNA ರಿಪೋರ್ಟ್ನ ಬದಲಾಯಿಸಿ ವೈದೇಹಿ ಅಲ್ಲ ಅಂತ ಪ್ರೂವ್ ಮಾಡಿದ್ದು. ಈಗ ಯಾಕೆ ಅವಳು ವೈದೇಹಿ ಅಂತ ಹೇಳಿ DNA ರಿಪೋರ್ಟ್ ಕೊಟ್ಟೆ? ಹೋಗ್ಲಿ, ಅಷ್ಟಕ್ಕೆ ಮುಗಿಯುತ್ತೆ ಅನ್ಕೊಂಡ್ರೆ ಅದೂ ಇಲ್ಲ. ಆ ಇನ್ವಾಲ್ವ್ಮೆಂಟ್, ಆ ಎಂಕರೇಜ್ಮೆಂಟ್, ಅಲ್ಲ ಆ ವೈದೇಹಿ ಕಂಡ್ರೆ ಆಗ್ದಾರ ನೀನು ಅಷ್ಟು ಸಪೋರ್ಟ್ ಮಾಡ್ತಿದ್ಯಲ್ಲ. ಒಂದೇ ದಿನದಲ್ಲಿ ನಿನ್ನಲ್ಲಿಷ್ಟು ಚೇಂಜಸ್ ಇದೆ ಅಂದ್ರೆ ನಿಜವಾಗ್ಲೂ ಏನಾದ್ರೂ ಬಲವಾದ ಕಾರಣನೇ ಇರಬೇಕು. ಏನು ಹೇಳು? ಯಾಕೆ ಮಾತಾಡ್ತಿಲ್ಲ ಹೇಳು? ಪ್ರತಿ ವಿಷಯ ನಾನು ನಿಂಗೆ ಹೇಳ್ತೀನಲ್ವಾ, ನನಗೆ ಹೇಳಕ್ಕೇನು? ಆ ನೆಲ ಮಾಳಿಗೆ ಓಪನ್ ಮಾಡಿದ್ರೆ ಮನೆಯವ್ರ ದೃಷ್ಟಿಲಿ ಅವಳು ದೇವತೆ ಆಗ್ಬಿಡ್ತಾಳೆ. ಅವಳಿಗೆ ಯಾಕೆ ಹೆಲ್ಪ್ ಮಾಡ್ತಾ ಇದೀಯ ನೀನು? ಹೇಳು ಊರ್ಮಿಳಾ, ಇಲ್ಲ ನಂಗೆ ನಿಜವಾಗ್ಲೂ ಹುಚ್ಚಿಡಿಯುತ್ತೆ. ಆಕ್ಚುಲಿ ನಾನು ಈ ಪ್ಲಾನ್ನ ಯಾರಿಗೂ ಹೇಳ್ಬಾರ್ದು ಅನ್ಕೊಂಡೆ. ಆದ್ರೆ ಹೇಳ್ದೆ ಹೋದ್ರೆ ಟೆನ್ಷನಲ್ಲೇ ಸತ್ತೋಗೋ ಹಾಗಿದ್ಯಾ, ಅದಕ್ಕೆ ಹೇಳ್ತಿದ್ದೀನಿ. ಇಷ್ಟು ದಿನ ಯಾವ ಆಸ್ತಿಗೋಸ್ಕರ ನೀನು ನಾನು ಇಷ್ಟೆಲ್ಲ ಕಷ್ಟಪಟ್ವೋ ಅದಕ್ಕಿಂತ 100 ಪಟ್ಟು ಹೆಚ್ಚಿರೋ ಆಸ್ತಿನ ನನ್ನ ಕೈಗೆ ಕೊಡ್ತಾ ಇದ್ದಾನೆ ಆ ದೇವಾಂಶ್. ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿದೆ. ಏನು? ಆ ಸಂಪತ್ತಷ್ಟು ನಿನಗೆ ಕೊಡ್ತಾರಂತ? ಯಾಕೆ? ವೈದೇಹಿನ ವೈದೇಹಿ ಅಂತ ಪ್ರೂವ್ ಮಾಡಿದ್ದಕ್ಕೆ ಬೆಲೆ ಕಟ್ಟಕ್ಕಾಗದಿರೋ ಆಸ್ತಿ ನಂದು. ಅಕ್ಷಯ ಪಾತ್ರೆ ನಂದು, ರಾಜ್ಯಾಧಿಕಾರನೂ ನಂದೆ. ನಿಜವಾಗ್ಲೂನಾ? ಇಲ್ಲಾಂದ್ರೆ ನನಗೇನು ಹುಚ್ಚಿಡ್ದಿದ್ಯಾ ವೈದೇಹಿ ಅಂತ ಪ್ರೂವ್ ಮಾಡೋದಕ್ಕೆ? ಅಯ್ಯಯ್ಯೋ, ಇಷ್ಟು ದಿವಸ ಇವೆಲ್ಲ ನನ್ನಿಂದ ಸಿಗುತ್ತೆ ಅಂತ ನನ್ನ ಹಿಂದೆ ನಿಂತಿದ್ಲು. ಇವಾಗ ಇವಳಿಗೆ ಎಲ್ಲ ಸಂಪತ್ತು ಸಿಕ್ಕಿದ್ರೆ ನನ್ನ ಲೆಕ್ಕಕ್ಕೆ ಇಡ್ತಾಳ?
ಏನು ಅಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ಯಾ? ಇನ್ನೇನಿದೆ, ಈ ಸಂಪತ್ ನಿನಗೆ ಸಿಕ್ಕ ಮೇಲೆ ನನ್ನ ಪರಿಸ್ಥಿತಿ ಏನು ಅಂತ ಹುಷಾರು, ಎಡೂತ್ಯ. ಇನ್ಮೇಲಿಂದ ಸ್ವಲ್ಪ ನೋಡ್ಕೊಂಡು ಹೆಜ್ಜೆ ಇಡು. ಎಲ್ಲಿದ್ದೀವಿ, ಯಾರ ಜೊತೆ ಇದ್ದೀವಿ ಅಂತ. ಅಯ್ಯೋ ನಿನ್ನ ಕೈಗಿನ್ನ ಕೌಡೆ ಕಾಸು ಸಿಕ್ಕಿಲ್ಲ, ಆಲ್ರೆಡಿ ಎಗರಾಡ್ತಾ ಇದ್ಯಾ. ಸಂಪತ್ ಸಿಕ್ಕಿದ್ರೆ ನನ್ನ ಕೇರು ಮಾಡಲ್ಲ. ಇವಳನ್ನ ಹೇಗೆ ಹ್ಯಾಂಡಲ್ ಮಾಡೋದು? ಭಯಪಡಬೇಡಿ, ಹೋಗಿ, ಈ ಕಡೆಯಿಂದ ಹೋಗಿ, ಹೊರಡಿ. ಹೋಗಿ ಸಾಯ್ರಿ. ಪ್ರತಿಷ್ಠತೆ. ಇದನ್ ನೋಡು, ಈ ಬಾಗ್ಲಿಗೆ ಚಿಲ್ಕನೇ ಇಲ್ವಲ್ಲ ಬಾವಾ, ಹೇಗ್ ತೆಗಿಯೋದಿದನ್ನ? ಬಂಧನಗಳಿಂದ ಮುಚ್ಚೋಗಿರೋ ಈ ಬಾಗ್ಲು ಬಂಧದಿಂದನೇ ತೆರೆದುಕೊಳ್ಳುತ್ತೆ ಅಂತ ಆ ಶಿವಸಾಧುಗಳು ಹೇಳಿದ್ದು ನೆನಪಿದೆ ಅಲ್ವಾ? ಹಾ, ಚೆನ್ನಾಗಿ ನೆನ್ಪಿದೆ. ಆದ್ರೆ ಹೇಗೆ? ಅಲ್ಲೋಡು, ಹಸ್ತಮುದ್ರೆ. ಹೌದು ಬಾವಾ, ತೆಗಿ. ನನ್ನೊಬ್ಬನ ಕೈಯೇ ಸಾಕಾಗಲ್ಲ, ಮತ್ತೆ ನಮ್ಮಿಬ್ರು ಕೈ ಒಂದಾಗಬೇಕು. ಆ ಬಂಧನ ನಮ್ಮ ಬಂಧದಿಂದ ಮುರಿಬೇಕು. ಬಾ ವೈದೇಹಿ. ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಮಂಗಲಾಶಾಸನ ಪರೇರ್ಮದಾಚಾರ್ಯ ಪುರೋಗಮೈ ಸರ್ವೈಶ್ಚ ಪೂರ್ವೈ ಆಚಾರ್ಯೈಃ. ಭಗವಂತ, ನಿನ್ನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಇರಲಿ.
ವೈದೇಹಿ ಒಳಗೆ ಹೋಗೋಣ ಬಾ. ಓಂ ಹಿರಣ್ಯವರ್ಣಾಂ ಹರಣಿಂ ಸುಪರ್ಣರಸಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಃ ಕಾಮಾಹ ಜಾತವೇದೋ ಲಕ್ಷ್ಮೀಮನೋಕಾಮಿನೀಂ ಯಸ್ಯಾಂ ಹಿರಣ್ಯಂ ವಿದ್ಯೇಯಂಗಾಂ ಸ್ವಪುರುಷಾಹಂ ಅಸ್ವಪೂರ್ವಾಮೃತಮತ್ಯಾಂ ಹಸ್ತಿನಾಥ ಪ್ರಬೋಧಿನೀಂ. ಭಗವಂತ, ನಿನ್ನ ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೂ ಇರಲಿ. ತಾಂ ಸೋಸ್ಮಿತಾಂ ಹಿರಣ್ಯ ಪ್ರಾಕಾರ ಮಾದ್ರಾಂಜುಲಂತೀಂ ತಪ್ತಾಂ ತರ್ಪಯಂತೀಂ ಪದ್ಮೇ ಸ್ಥಿತಾಂ ಪದ್ಮವನ್ನಾಂ ತಾಮಿಹೋಪಕ್ವಯೇ ಶ್ರಿಯಂ मनसः काममाकोतिं वाचः सत्यमसीमहि वसूनां रूपमन्नः समये श्रीश्रियतामिषः कथमेन प्रजाभूता. ವೈದೇಹಿ, ಬಾ ನೋಡೋಣ. ಬಾವಾ, ಇದ್ರ ಮೇಲೇನೋ ಬರ್ದಿದೆ ನೋಡು. ವಾರಸತ್ವ ಸಂಪತ್ತು. ಇದು ನಮ್ಮ ತಲಾಂತರದಿಂದ ಬರ್ತಿರೋ ಸಂಪತ್ತು ವೈದೇಹಿ. ಅದನ್ನು ಓಪನ್ ಮಾಡು. ಸಂಪತ್ತು ಅಂತ ಬರ್ದು ಇಲ್ಲಿ ಬರೀ ಬೀಗದ ಕೈ ಮಾತ್ರ ಇದೆಯಲ್ಲ ಬಾಬಾ. ಇದು ಯಾವುದ್ರದ್ದು ಕೀ ಆಗಿರಬೇಕು. ನೋಡೋಣ ಬಾ. ವೈದೇಹಿ, ಇದನ್ನ ಹಿಡ್ಕೋ.